ಬೆಂಗಳೂರಿನಲ್ಲಿರುವ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನ ನೀವೆಲ್ಲರೂ ನೋಡೇ ಇರ್ತೀರ. ಬೆಂಗಳೂರಿನ ಮಧ್ಯಭಾಗ ಒಂದು ಆಕ್ಯುಪೈಡ್ ಸಿಟಿಲಿ ಇರಬೇಕಾಗಿರುವಂತಹ ಎಲ್ಲ ಅಂಶಗಳನ್ನ ನೀವಲ್ಲಿ ಗಮನಿಸಿರ್ತೀರ. ಆದ್ರೆ ಇಂಥ ಒಂದು ಬರ್ಸ್ಲಿಂಗ್ ಸಿಟಿಯ ನಡುವೆ ಒಂದು ದಟ್ಟವಾದ ಕಾಡಿದೆ ಅಂದ್ರೆ ನೀವು ನಂಬಲೇಬೇಕು. ಹಾಗೆ ಇದು ಮಾನವ ನಿರ್ಮಿತ ಸುಂದರವಾದ ಕಾಡು. ಬನ್ನಿ ಅದರ ಪರಿಚಯವನ್ನ ಮಾಡಿಕೊಳ್ಳೋಣ. ಹೀಗಿತ್ತು ಈ ಜಾಗ. ನೀವು ಸಾಮಾನ್ಯವಾಗಿ ಬೆಂಗಳೂರಿನ ಸಿಟಿ ಮಧ್ಯೆ ನೋಡುವಂತಹ ಎಲ್ಲ ಜಾಗಗಳ ಹಾಗೇನೆ. ಆದ್ರೆ ಈ ರೀತಿ ಇದ್ದಂತಹ ಜಾಗ ಹೀಗಾಗೋದಕ್ಕೆ ಕಾರಣ ಏನು, ಅದರ ಹಿಂದಿನ ಶ್ರಮ ಏನು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಸರ್, ಕಂಟೋನ್ಮೆಂಟ್ ಏರಿಯಾದಲ್ಲಿ ಒಂದು ದೊಡ್ಡ ಕಾಡಿದೆ ಇಲ್ಲಿ. ಹೌದು. ಹೇಗಾಯಿತು ಇದು ಏನು ಅಂತ? ಇದೇನೆಂದರೆ 2019ರಲ್ಲಿ ನಾವಿಲ್ಲಿ ಸ್ಥಳೀಯರು ಹತ್ತಿರದಲ್ಲಿ ವಸಂತ ನಗರಲ್ಲಿ ವಾಸ ಮಾಡ್ತಾಯಿದ್ದೀವಿ. ಸೊ 2019ರಲ್ಲಿ ನಮಗೆ ಈ ರೋಟ್ರಿ ಬ್ಯಾಂಗ್ಳೂರಿಂದ ಕಾಂಟ್ಯಾಕ್ಟ್ ಆಯಿತು. ಅವ್ರು ಹೇಳಿದ್ರು ಇಲ್ಲಿ ಏನೋ ಒಂದು ಹೊಸದಾಗಿ ಕಾರ್ಡ್ ಥರ ಮಾಡ್ತಾಯಿದ್ದೀವಿ, ವಿಲ್ ಯು ಬಿ ಇಂಟ್ರೆಸ್ಟೆಡ್ ಟು ಲುಕ್ ಆಫ್ಟರ್ ಇಟ್? ಸೊ ವಿ ವೇರ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಈ ಜಾಗ ಮೊದಲು ನೋಡ್ತಾ ಇದ್ದರೆ ಒಂಥರ ಬಂಡೆ ಥರ ಇತ್ತು. ಅಲ್ಲಿ ನೋಡ್ಬೋದು, ಆ ಬಂಡೆ ಇದೆಯಲ್ಲ, ಆ ಥರನೇ ಎಲ್ಲ ಕಡೆ ಬಂಡೆ ಖಾಲಿ ಇತ್ತು. ಸೊ ಈ ಏನು ಕಾರ್ಡ್ ಅಂತ ನಮ್ಗೆ ಅರ್ಥ ಆಗಲಿಲ್ಲ ಅವಾಗ ರವೀಂದ್ರ ಅವರು ಮತ್ತು ರೋಟ್ರಿ ಬ್ಯಾಂಗ್ಳೂರಿಂದ ಬಿಮಲ್ ದೇಸಾಯಿ ಅವರು ನಮಗೆ ಇಲ್ಲೇ ಈ ಸ್ಥಳದಲ್ಲೇ ಎಲ್ಲ ನಮ್ಮ ತಂಡನ ಎಕ್ಸ್ಪ್ಲೇನ್ ಮಾಡಿದರು ಏನು ಮಾಡ್ತೀವಿ ಅಂತ. ಸೊ ನಮಗೆ ಭಾಳ ಅದು ಕ್ಯೂರಿಯಾಸಿಟಿ ಇತ್ತು. ಯಾಕೆಂದರೆ ಅವ್ರು ಏನು ಹೇಳೋದಂದರೆ ರೆಗ್ಯುಲರ್ ಪ್ಲಾಂಟಿಂಗ್ ಥರ ಇಲ್ಲ ಇದು ಇರೋ ಮಣ್ಣನ್ನು ಎಲ್ಲ ಮಣ್ಣು ಮತ್ತು ಕಲ್ಲು ಎಲ್ಲ ತೆಗೆದುಬಿಟ್ಟು ಒಂದು 4-5 ಅಡಿ ತೆಗೆದುಬಿಟ್ಟು ಅದರಲ್ಲಿ ಹೊಸದಾಗೆ ಇದು ಗೊಬ್ಬರ ಎಲ್ಲ ನ್ಯಾಚುರಲ್ ಗೊಬ್ಬರ ಎಲ್ಲ ಹಾಕಿಬಿಟ್ಟು ಅಬ್ಸಲ್ಯೂಟ್ಲಿ ನೋ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಯಾವುದೂ ಇಲ್ಲ. ಫಾರ್ ಎಕ್ಸಾಂಪಲ್ ಕೋಕೋಪೀಟ್, ರೈಸ್ ಹಸ್ಕ್ ಅದೆಲ್ಲ ಹಾಕ್ಬಿಟ್ಟು ಹೊಸದಾಗೆ ದೆನ್ ಗುಂಡಿಗಳೆಲ್ಲ ಮಾಡಿ ತುಂಬ ಹತ್ತತ್ರ ಪ್ಲ್ಯಾನ್ ಪ್ರಕಾರ ಸಸಿಗಳನ್ನ ನೆಟ್ಟಿದ್ದೀವಿ. ಅದರಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಒಂದು 100 ಡಿಫ್ರೆಂಟ್ ಸ್ಪೀಶೀಸ್ ಅದೇ. ಸೊ ಇದು ನಾವು ಆ ಟೈಮ್ 2019ನಲ್ಲಿ ತುಂಬ ಕ್ಲೋಸ್ಲಿ ಇದನ್ನು ಮಾನಿಟರ್ ಮಾಡ್ತಾಯಿದ್ದೀವಿ. ಸೊ ಸ್ಟಾರ್ಟಿಂಗಲ್ಲಿ ಅನಿಸ್ತಾಯಿತ್ತು ಆಯಿತು, ಒಂದು ವಾರದಲ್ಲಿ 1-2 ಇಂಚು 5 ಇಂಚು ಅಂತ ಬಂದಿದೆ. ಆಮೇಲೆ ನೋಡಿದ್ರೆ ಯಾವ ಥರ ಬೆಳವಣಿಗೆ ಇತ್ತಂದರೆ ನಮಗೂ ಭಾಳ ಆಶ್ಚರ್ಯ ಆಯಿತು. ಸೊ ಇದರಲ್ಲಿ ಏನಂದರೆ ಕೆಲವು ಚಾಲೆಂಜಸ್ ಇತ್ತು. ಚಾಲೆಂಜಸ್ ಏನಂದರೆ, ಈಗ ಈ ಥರ ಕಾಡು ರೈಟ್ ಇನ್ ದ ಹಾರ್ಟ್ ಆಫ್ ದ ಸಿಟಿ, ಕ್ಯಾಂಟೋನ್ಮೆಂಟ್ ಸ್ಟೇಷನ್ ಪಕ್ಕದಲ್ಲೇ ಇದೆ, ದೊಡ್ಡ ರೋಡ್ಸ್ ಇದೆ, ಹೆವಿ ಟ್ರಾಫಿಕ್ ಇದೆ. ಸೊ ಇದು ಹೇಗೂ ಉಳಿಯುತ್ತಾ ಅಂತ ನಮಗೆ ಇದಿತ್ತು ಸಂಶಯ. ಸೊ ಅದಕ್ಕಾಗಿ ಒಳ್ಳೆಯದೇನೆಂದರೆ ಇಲ್ಲಿ ಸುತ್ತಲೂ ಫೆನ್ಸಿಂಗ್ ಮಾಡಿ ಕೊಟ್ಟಿದ್ದಾರೆ, ಮತ್ತು ಈ ರಸ್ತೆ ಥರ ನಡ್ಕೊಂಡು ಹೋಗಲಿಕ್ಕೆ ಅದೆಲ್ಲ ಇದೆ. ಆದರೂ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಜನ ಇದರಲ್ಲಿ ಕಸ, ಬಾಟ್ಲು, ಪ್ಲಾಸ್ಟಿಕ್ ಎಲ್ಲ ಎಸಿತಾ ಇರ್ತಾರೆ. ಸೊ ನಮ್ಮ ತಂಡದಿಂದ ಅದನ್ನು ಕ್ಲೀನ್ ಮಾಡ್ತಾ ಇರ್ತೀವಿ. ಮತ್ತು ನಾವೇನು ಮಾಡಿದ್ದೀವಿ ಅಂದರೆ BBMP ಮುಖಾಂತರ ನಾವು ಬೇಡಿಕೆ ಕೊಟ್ಟು ಇಲ್ಲಿ ಲೈಟಿಂಗ್ ಸ್ವಲ್ಪ ಹಾಕ್ಸಿದ್ದೀವಿ, ಸುತ್ತಲೂ ಫುಟ್ಪಾತ್ ಒಳ್ಳೇದು ಮಾಡ್ಸೋಕ್ಕೆ ಹೇಳಿದ್ದೀವಿ. ಮತ್ತು ರೆಗ್ಯುಲರ್ಲಿ ನಮ್ಮ ಟೀಮ್ ಕ್ಲೀನಿಂಗ್ ಕೂಡ ಮಾಡ್ತಾಯಿತ್ತು. ಫಸ್ಟ್ 2-3 ಇಯರ್ಸಲ್ಲಿ ರವೀಂದ್ರ ಟೀಮ್ನವರು ಇಲ್ಲಿ ನೀರು ಹಾಕಲಿಕ್ಕೆ ಬರ್ತಾಯಿದ್ರು. ಯಾಕಂದರೆ ನೀರು ಇನಿಷಿಯಲ್ ಈಗ ಅಷ್ಟು ಅವಶ್ಯಕತೆ ಇಲ್ಲ, ಯಾಕಂದರೆ ಆಗಲೇ 5 ವರ್ಷ ಬೇರೆ ರೋಡ್ಸ್ ಎಲ್ಲ ಕೆಳಗೆ ಹೋಗಿದೆ, ಏನು ಅಷ್ಟೇನು ತೊಂದರೆ ಇಲ್ಲ. ಆ್ಯಂಡ್ ಇದರಲ್ಲಿ ನಮಗೇನು ಅಡ್ವಾಂಟೇಜ್ ಇದೆ ಅಂದರೆ, ನಾನು ಒಂದು ಮಾತು ಹೇಳಬೇಕು. ಜಾಯಿಂಟ್ ಕಮಿಷನರ್ ಪೊಲೀಸ್ ಟ್ರಾಫಿಕ್ ಡಾಕ್ಟರ್ ರವಿಕಾಂತೇಗೌಡ ಹಿ ವಿಸಿಟೆಡ್ ದಿಸ್ ಪ್ಲೇಸ್. ಸೊ ನಮ್ಮ ಜೊತೆ ಆಚೆ ನಿಂತಿದ್ದರು. ರಾಜ್ಕುಮಾರ್ ಇದೇನಂತ ಕೇಳಿದ್ರು. ಸರ್, ಇದು ನಮ್ಮ ಕಾಡು ಅಂತ ನಾವು ಇಲ್ಲಿ ನೋಡ್ಕೊಳ್ತಾ ಇದ್ವಿ, ಒಳಗೆ ಹೋಗ್ಬೋದಾ ಅಂತ ಕೇಳಿದ್ರು. ನಾನು ತಕ್ಷಣ ಕೀ ತರಿಸ್ಬಿಟ್ಟು ಒಳಗೆ ಅವ್ರ ತಂಡ ಎಲ್ಲ ಬಂತು, ಸೀನಿಯರ್ ಟ್ರಾಫಿಕ್ ಪೊಲೀಸ್. ಅವ್ರು ಒಳಗೆ ಬಂದ ತಕ್ಷಣ ಇದೇನು, ಒಳಗೆ ಬಂದ ತಕ್ಷಣ 3-4 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಐ ಸೆಡ್ ಎಸ್ ಸರ್, ದಿಸ್ ಇಸ್ ದಿ ಬ್ಯೂಟಿ ಆಫ್ ದಿಸ್ ಪ್ಲೇಸ್. ಏನಾಗುತ್ತೆ ಅಂದರೆ, ಮಳೆ ಬಂದರೆ ಎಲ್ಲೂ ನೀರು ಹರಿಯಲ್ಲ, ಇದು ಹಾಗೆ ಸೋಕ್ ಮಾಡಿಬಿಡುತ್ತೆ ಒಳಗೆ. ಇಟ್ಸ್ ಲೈಕ್ ಅ ಸ್ಪಾಂಜ್ ಫಾರ್ ದಿ ರೈನ್ ವಾಟರ್. ಅದು ಬಿಟ್ಟರೆ ವಾಟರ್ ಟೇಬಲ್ ಮೇಲೆ ಬಂದುಬಿಟ್ಟಿದೆ. ಸೊ ದೀಸ್ ಆರ್ ಮೇಜರ್ ಅಡ್ವಾಂಟೇಜಸ್. ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಡಸ್ಟ್ ಏನಿದೆ, ಮತ್ತು ಶಬ್ದ
ಶಬ್ದ ಮಾಲಿನ್ಯ, ನಾವು ಇಲ್ಲಿ ಆಚೆ ಹೋದರೆ ಬಹಳ ಶಬ್ದ ಇದೆ ಟ್ರಾಫಿಕ್ದು. ಜಸ್ಟ್ ಒಂದು 5 ಮೀಟ್ರ್ ಅಷ್ಟೇ, ಈ ಕಡೆ 5-6 ಮೀಟ್ರ್ ಇರಬೇಕು, ಈ ಕಡೆ ಟ್ರಾಫಿಕ್, ಹೆವಿ ಟ್ರಾಫಿಕ್ ಇದೆ. ಬಟ್ ಒಳಗೆ ಬಂದ ತಕ್ಷಣ ಒಂಥರ ಬೇರೆ ನೋಡಲಿಕ್ಕೆ ಅಮೆಝಾನ್ ಫಾರೆಸ್ಟ್ ಥರ ಇದೆ. ಸೊ ದಿಸ್ ಈಸ್ ದ ಹಾರ್ಟ್ ಆಫ್ ದ ಸಿಟಿ ಆ್ಯಂಡ್ ಆ್ಯಕ್ಚುಲಿ ವಿ ಆರ್, ನಮ್ಮ ಟೀಮ್ C4C ಕಡೆಯಿಂದ ಫಸ್ಟ್ ಈಸ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ರೋಟ್ರಿ, ಟು ಸೌತ್ ವೆಸ್ಟರ್ನ್ ರೈಲ್ವೇಸ್ ಹೂಸ್ ಲ್ಯಾಂಡ್ ಇಟ್ ಈಸ್, ಅವ್ರದ್ದೇ ಭೂಮಿ ಇದು, ಅವರು ಪರ್ಮಿಷನ್ ಕೊಟ್ಟರು. ಮೂರನೇದು ನಮ್ಮ ಇಂಡಸ್ ಹರ್ಬ್ಸ್ ರವೀಂದ್ರ ಅವ್ರ ತಂಡದವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾವು ನಮ್ಮ ಕಡೆಯಿಂದ ಇಟ್ಸ್ ಲೈಕ್ ಅ ಫೆದರ್ ಇನ್ ಅವರ್ ಕ್ಯಾಪ್. This forest or this urban forest or Nammakadu, what we have named it, it came up so fast. What takes normal plantation to take 1 year, 3 years, it came up in 1 year. And it has grown, and it has made a difference in the temperature. You'll be surprised, you come on from the road into this place, you can feel the difference of temperature, maybe by 2 degrees or something. ಸಣ್ಣ ಜಾಗ ಬೆಂಗಳೂರಿನಲ್ಲಿ ಇದೊಂದು ಮಿನಿ ಫಾರೆಸ್ಟ್ ಅನ್ನೋದೊಂದು ಪ್ಲ್ಯಾನಲ್ಲಿ ಮಾಡಿರುತ್ತೆ. ಈಗ ನೀವು ಇಲ್ಲಿ ನೋಡಿದರೆ ನಿಮಗೆ ಕ್ರೀಪರ್ಸ್ ಕಾಣಿಸುತ್ತೆ, ಕ್ಲೈಂಬರ್ಸ್ ಕಾಣಿಸುತ್ತೆ, ಸ್ಮಾಲ್ ಅಂದರೆ ಶ್ರಬ್ ವೆರೈಟಿ ಕಾಣಿಸುತ್ತೆ, ಮರ ದೊಡ್ಡ ಮರಗಳಾಗೋವಂಥದ್ದು ಕಾಣಿಸುತ್ತೆ. ಅಂದರೆ ಒಂದು 3-4 ವರ್ಷದ ಎಫರ್ಟು 2 ವರ್ಷ ನಾವು ನೋಡ್ಕೊಂಡಿರೋದು. ನಿಜವಾಗ್ಲೂ ನೋಡ್ಕೊಂಡಿರೋದು, ನೀರು ಹಾಕಿ ಎಲ್ಲ ಮಾಡ್ಕೊಂಡಿದ್ದು 2 ವರ್ಷ. 2 ವರ್ಷ ಆದಮೇಲೆ ಕಾಡು ಹೆಂಗೆ ಬೆಳೆಯುತ್ತೆ ಅನ್ನೋದಕ್ಕೆ ನಾವೇನೂ ಮಾಡಿಲ್ಲ, ಅದ್ರ ಪಾಡಿಗೆ ಅದು ಬೆಳ್ಕೊಂಡು ಬಂದಿದೆ. ಈಗ 100 ಮೀಟ್ರ್ ಆಚೆ ಹೋದರೆ ನಿಮ್ಗೆ ನೋಡಿ ಎಷ್ಟು ಸೌಂಡ್ ಕೇಳುತ್ತೆ, ನಾಯ್ಸ್ ಕೇಳುತ್ತೆ, ಎಷ್ಟು ವೆಹಿಕಲ್ ಇದೆ. ಇಷ್ಟು ಸಣ್ಣ ಜಾಗದಲ್ಲಿ ಒಂದು ಮಿನಿ ಫಾರೆಸ್ಟ್ ಹೆಂಗೆ ಮಾಡ್ಬೋದು ಅದಕ್ಕೆ ಬ್ಯಾಂಗ್ಳೂರು ಮಿಡ್ ಟೌನ್, ರೋಟ್ರಿ ಬ್ಯಾಂಗ್ಳೂರು ಮಿಡ್ ಟೌನ್ ಅವ್ರು ಸಪೋರ್ಟ್ ಮಾಡಿರೋದು. ಪ್ರಶಾಂತ್ ಪ್ರಕಾಶ್ ಅಂಥೇಳಿ ಅವರ ಸ್ಪಾನ್ಸರ್ ಇದರೊಳಗಡೆ. ಆಮೇಲೆ C4C ರಾಜ್ಕುಮಾರ್ ಸರ್ ಮತ್ತು ಅವ್ರ ಟೀಮ್ ಜೊತೆಗೆ ಅವರೆಲ್ಲ ಇಟ್ಕೊಂಡಿರೋದ್ರಿಂದ ಇವತ್ತಿದೆ. ಯಾಕೆಂದರೆ ಪ್ಲ್ಯಾಂಟ್ ಮಾಡ್ಬೋದು, ಪ್ಲ್ಯಾಂಟೇಷನ್ಸ್ ಮಾಡ್ಬೋದು, 2 ವರ್ಷ ಮೇಂಟೈನ್ ಮಾಡ್ಬೋದು. ಅದಾದಮೇಲೂ ಕೂಡ ಅವ್ರಿಗೊಂದು ನೀಟಾಗಿ ಮೇಂಟೈನ್ ಮಾಡಬೇಕು, ಇಲ್ಲಿ ಏನಾಗುತ್ತೆ ನೋಡ್ಕೊಬೇಕಂತ ಹೇಳಿದರೆ ಲೋಕಲ್ ಸಪೋರ್ಟ್ ಇರಬೇಕು. ಇವ್ರು ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಒಳ್ಳೆ ಸ್ಪಾಟ್. ನಿಮ್ಗೆಲ್ಲರೂ ಬಂದು ಬೆಂಗಳೂರು ಮಧ್ಯದಲ್ಲಿ ಈ ಥರದಲ್ಲಿ ಒಂದು ಸ್ಪಾಟಲ್ಲಿ ಕೂತ್ಕೊಂಡು ಇಲ್ಲಿ ಪಾರ್ಟಿ ಮಾಡೋದಕ್ಕಿಲ್ಲ. ಆದರೆ ಸೊ ಹಂಗಾಗಿ ಇವರು ಟೀಮ್ ಒಂದು ಸಪೋರ್ಟ್ನ ಇದರಿಂದ ಇವತ್ತು ನೀವು ಆಚೆ ಕಡೆಯಿಂದ ನೋಡಿದರೆ ಇದು ಸಣ್ಣದೊಂದು ಮಿನಿ ಫಾರೆಸ್ಟ್ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿದರೆ ನೋಡ್ತಾ ಈಗ ನಮಗೊಂದು ಪಾಠ ಆ್ಯಕ್ಚುಲಿ ಏನಂದರೆ ಹೆಂಗೆ ಅದು ಹೊಂದಾಣಿಕೆ ಮಾಡಿ, ಇದೇನು ಕಾಂಪಿಟೇಷನಲ್ಲಿ ಬೆಳೆದಿರೋದಲ್ಲ, ಇದೊಂಥರ ನನ್ನ ಪ್ರಕಾರ ಇದೊಂದು ಕೋಆಪ್ರೇಷನ್, ಒಂದಕ್ಕೊಂದಕ್ಕೆ ಕೋಆಪ್ರೇಷನ್ ಇಟ್ಕೊಂಡು ಬೆಳೆದಿರೋದು ಇದೆಲ್ಲ ಗಿಡಗಳು. ಇಲ್ಲಿ ನೋಡಿದರೆ ಒಂದು 60-70 ಜಾತಿ ಪ್ರಭೇದ ಇದೆ ಗಿಡದಲ್ಲಿ, ಯಾವುದಾದ್ರು ಅಂತ ಹೇಳಿ. ಸಣ್ಣದೊಂದು ಶ್ರಬ್ ವೆರೈಟಿಯಿಂದ, ಅಡಸೋಗೆಯಿಂದ, ನಿರ್ಗುಂಡಿ, ಲಕ್ಕಿ ಗಿಡದಿಂದ ಹಿಡಿದು ದೊಡ್ಡ ಮರದ ಜಾತಿ ಅರ್ಜುನ ಇರ್ಬೋದು, ಬಕ್ಕುಳ ಇರ್ಬೋದು, ಪುನ್ನಾಗ ಇರ್ಬೋದು, ರುದ್ರಾಕ್ಷ, ಕದಂಬ ಎಲ್ಲ ಗಿಡಗಳು ಇಲ್ಲಿದೆ. ಸೊ ಹಂಗಾಗಿ ಏನು ಬೆನಿಫಿಟ್ ಅಂತ ನೀವು ಕೇಳಿದರೆ, ಸಾಧಾರಣ ಬೆಂಗಳೂರಿನಲ್ಲಿ 800-900 ಪಾರ್ಕ್ಗಳಿದೆ. ಒಂದು ಮಳೆ ಬಂದ ತಕ್ಷಣ ಯಾಕೆ ಹೆಚ್ಚಿಂದೆಲ್ಲ ನಮಗೆ ಲಾನ್ ಇರೋದು, ಮೆಕ್ಸಿಕನ್ ಗ್ರಾಸ್ ಇರೋದು, ಅಥವಾ ಲಾನ್ ಇರೋದು, ಅಥವಾ ಅದ್ರಲ್ಲಿ ಪಾರ್ಕ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಒಂದು ಮಳೆ ಬಂದ ತಕ್ಷಣ ನೀರು ಹರಿದು ರೋಡಿಗೆ ಹೋಗುತ್ತೆ ಅಥವಾ ಫ್ಲಡ್ ಆಗುತ್ತೆ. ಇಲ್ಲಿ ಬಿದ್ದಿರೋದು, ಏಕೆಂದರೆ ಇದು ಹೈ ಡೆನ್ಸಿಟಿ ಇದು, ಇಲ್ಲಿ ಬಿದ್ದಿರೋದು ಒಂದು ಹನಿ ಕೂಡ ಆಚೆ ಹೋಗೋದಿಲ್ಲ ಫಸ್ಟು. ಆಮೇಲೆ ಇಲ್ಲಿ ಯಾವುದೋ ಒಂದು ನೀವು ಎಲೆಗಳನ್ನು ತೆಗೆದು ನೋಡಿದರೆ ಮೇಲೆ ಬಿದ್ದಿರೋದು ಅದಲ್ಲೇ ಮಲ್ಚಾಗುತ್ತೆ. ಅಂದರೆ ಹ್ಯೂಮಸ್ ಫಾರ್ಮ್ ಆಗಿದೆ. ಹೆಚ್ಚು ಕಡಿಮೆ ನೀವು ತೆಗೆದು ನೋಡಿದರೆ 1 ಫೂಟ್ಗಿಂತ ಜಾಸ್ತಿ ಇದೆ. ಇದು 1 ಫೀಟಿಂದ ಕೆಳಗಡೆ ತೆಗೆದರೆ ಬೇಕಾದಷ್ಟು ಎರೆಹುಳು ಕಾಣಿಸುತ್ತೆ ನಿಮಗೆ ಇರೋದು. ಅಂದರೆ ಅಷ್ಟಿದೆ. ಅಂದರೆ ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಏನಿದೆಯೋ ಮೇಲ್ಗಡೆ ಎಷ್ಟಿದೆಯೋ ಭೂಮಿ ಕೆಳಗಡೆನೂ ಅಷ್ಟೇ ಇದೆ. ಅದೆಲ್ಲ ತನ್ನಿಂತಾನೇ ಡೆವಲಪ್ ಆಗ್ತಾಯಿದೆ. ಹಾಗಾಗಿ ಇದು 2 ವರ್ಷ ಮಾತ್ರ ನಾವು ಇದನ್ನು ನೋಡ್ಕೊಂಡಿರೋದು. ಈಗ ಈ ಮಿನಿ ಫಾರೆಸ್ಟ್ ನಮ್ಮನ್ನು ನೋಡ್ಕೊಳ್ತಾ ಇದೆ ಅಂತ. ಯಾಕೆಂದರೆ ಸರಾಸರಿ ಒಬ್ರಿಗೆ 8 ಗಿಡ ಬೇಕು, 7 ಗಿಡ ಬೇಕು ಅನ್ನೋದು ಲೆಕ್ಕ ಹಾಕಿದರೆ ನಮಗೆ ಬೆಂಗಳೂರಲ್ಲಿ ಇಂಥ ಜಾಗದಲ್ಲಿ ನಮ್ಮ ಗಿಡ ನೆಡೋಕ್ಕೆ ಜಾಗ ಇಲ್ಲ. ಇರೋದ್ರಲ್ಲಿ ಈ ಥರ ಹೈ ಡೆನ್ಸಿಟಿ ಪ್ಲಾಂಟೇಷನ್ ಥರ ಮಾಡಿದಾಗ ಈಗ ನೀವೇ ನೋಡ್ತೀರಾ, ಹೊರಗಡೆ ವಾತಾವರಣಕ್ಕಿಂತ ಇಲ್ಲಿ ಎಷ್ಟು ತಂಪಾಗಿದೆ. ಡಸ್ಟ್ ಮಿಟಿಗೇಟ್ ಮಾಡುತ್ತೆ, ನಾಯ್ಸ್ ಮಿಟಿಗೇಟ್ ಮಾಡುತ್ತೆ, ಎಲ್ಲದನ್ನೂ. ಸೊ ಇದು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಈ ಥರದ್ದು ಕಳೆದ ಒಂದು 7-8 ವರ್ಷದಲ್ಲಿ 100 ಮಾಡಿದ್ದೇವೆ ಬೆಂಗಳೂರು ಸುತ್ತಮುತ್ತ. ಹಾಗಾಗಿ ನಮ್ಮ ಕಾಡುಗೆ ಯಾಕೆ ಇದು ಅಂತ ಹೇಳಿದರೆ, ನಮ್ಮ ಕಾಡು ಆ ಟೈಮ್ನಲ್ಲಿ ಫಸ್ಟ್ ಆ್ಯಕ್ಚುಲಿ ರಾಜ್ಕುಮಾರ್ ಸರ್ ಮತ್ತು ಅವ್ರದ್ದೆಲ್ಲ ಸಪೋರ್ಟಿಂದ ಇದನ್ನು ನೋಡಿ. ಇದಕ್ಕೆ ಆ ಕಡೆ ನೋಡಿದರೆ ಆ ಬಂಡೆಕಲ್ಲಿದೆ ನಿಮಗೆ, ಬಂಡೆಕಲ್ಲು ಸುತ್ತಮುತ್ತನೂ ಕೂಡ ಬೇಕಾದಷ್ಟು ಗಿಡಗಳನ್ನ ನಾವು ಮಾಡಿದ್ವಿ. ಅಗೇನ್ ಥ್ಯಾಂಕ್ಸ್ ಟು C4C, ರೋಟ್ರಿ ಬ್ಯಾಂಗ್ಳೂರು ಮಿಡ್ ಟೌನ್, ಪ್ರಶಾಂತ್ ಪ್ರಕಾಶ್ ಅವರೆಲ್ಲರ ಸಪೋರ್ಟಿಂದ ಇದು ಮಾಡೋದಕ್ಕೆ. ಒಂದು ಕಡೆ ದೊಡ್ಡ ರೋಡ್ ಇದೆ, ಮಿಲ್ಲರ್ಸ್ ರೋಡು, ಮತ್ತು 2 ಕಡೆ ಏನಂದರೆ ಒಂದು ವಾಸ ಇದೆ, ತುಂಗಭದ್ರಾ ಕಾಲೋನಿ ಅಂತ. ತುಂಬ ಜನ ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರ ಕಡೆಯಿಂದ ಸ್ಟಾರ್ಟಿಂಗಲ್ಲಿ ಒಂಚೂರು ತೊಂದರೆ ಬಂದಿತ್ತು. ಅವರು ಬಂದ್ಬಿಟ್ಟು ನಮಗೆ
ರವೀಂದ್ರ ಅವ್ರಿಗೆ ಗೊತ್ತಿದೆ ಇದೇನು ಮಾಡ್ತಾಯಿದ್ದೀರಾ, ಯಾಕೆ ಮಾಡ್ತಾಯಿದ್ದೀರಾ, ನಮಗಿದೆಲ್ಲ ಬೇಡ, ಆ ಥರ ಎಲ್ಲ ಮಾತಾಡ್ತಾಯಿದ್ರು. ಸೊ ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡೋದಂತ ನಾವು ಯೋಚನೆ ಮಾಡಿದ್ವಿ, ಯಾಕಂದರೆ ನಮಗೆ ಅವ್ರ ಕೋಆಪ್ರೇಷನ್ ಬೇಕಾಗಿತ್ತು. ಸೊ ಅದರಿಂದ ನಾವೇನು ಮಾಡಿದ್ದೀವಿ ಅಂದರೆ ಮಕ್ಕಳನ್ನ ಒಂದು ಸಲ ಕರೆದುಬಿಟ್ಟು ಎಲ್ಲ ಜಾಗದಿಂದ ಎಲ್ಲ ಒಂದು 40-50 ಮಕ್ಕಳಿದ್ರು, ಅವ್ರನ್ನ ಕರೆದುಬಿಟ್ಟು ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಪುಸ್ತಕ, ಪೆನ್ನು ಮತ್ತು ಬ್ಯಾಗ್ ಅದೆಲ್ಲ ಕೊಟ್ಬಿಟ್ಟು ವಿ ಒನ್ ದೇರ್ ಕಾನ್ಫಿಡೆನ್ಸ್. ಆ್ಯಂಡ್ ದೆನ್ ಅವ್ರನ್ನ ಒಳಗೆ ಕರೆದುಬಿಟ್ಟು ಅವ್ರನ್ನ ಎಲ್ಲ ಈ ಗಿಡ ಮರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸ್ವಲ್ಪ ಇದನ್ನು ನೋಡ್ಕೊಂಡಿದ್ರೆ ನಿಮಗೆ ಒಳ್ಳೆಯದು, ನಿಮಗೆ ಒಳ್ಳೆ ಎನ್ವೈರ್ನ್ಮೆಂಟ್ ಇರುತ್ತೆ, ಡಸ್ಟು ಸೌಂಡ್ ಅದೆಲ್ಲ ಕಡಿಮೆ ಆಗುತ್ತೆ, ಇದೆಲ್ಲ ನೀರಿಂದು ಅದೆಲ್ಲ. ಸೊ ಕೆಲವು ನೇಚರ್ ಫೋಟೋಗ್ರಾಫರ್ಸ್ ಇದ್ದಾರೆ, ಅವರ ಜೊತೆ ಕಾಂಟ್ಯಾಕ್ಟ್ ಆಯಿತು. ಅವ್ರು ಏನು ಹೇಳಿದ್ರು, ನಮಗೆ ಇಲ್ಲಿ ವಿ ಕುಡ್ ಹಿಯರ್ ಬರ್ಡ್ಸ್ ಬಟ್ ನಾವು ವಿ ಆರ್ ಲೇಮೆನ್, ಸೊ ವಿ ಕುಡ್ ನಾಟ್ ಸಿ ದೆಮ್ ಸೊ ವೆಲ್. ಅವರು ನಮಗೆ ನೀವೆಲ್ಲ ನಮಗೆ ಇಲ್ಲಿ ನಮ್ಮನ್ನು ಬಿಟ್ಬಿಟ್ಟು ನೀವು ಆಚೆ ಹೋಗ್ಬಿಡಿ, ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಒಂದು 2 to 3 hours ಡ್ಯೂರಿಂಗ್ ಕೋವಿಡ್ ಟೈಮ್ ದೇ ಆರ್ ಸ್ಯಾಟ್ ಹಿಯರ್. ಲಕ್ಕಿಲಿ ಆ ಟೈಮಲ್ಲಿ ಏನಂದರೆ ಜಾಸ್ತಿ ವಾಹನಗಳು ಇರಲಿಲ್ಲ, ಸೊ ದೇ ಕುಡ್ ಆ್ಯಕ್ಚುಲಿ ಸಿ ಆ್ಯಂಡ್ ಫೋಟೋಗ್ರಾಫ್ ಸರ್ಪ್ರೈಸಿಂಗ್ ಲಾಟ್ ಆಫ್ bees, butterflies, insects, birds, and actually me and Ajay we have seen snake also here. So this is a proper ecosystem. ಅಂದರೆ ಎಲ್ಲ ಇದೆ ಇಲ್ಲಿ, ಯಾವುದು ಸಿಟಿ ಹಾರ್ಟಲ್ಲಿ ಈ ಥರ ಸಿಗೋದು ಬಹಳ ಕಷ್ಟ.